ಮಂತ್ರಿ ಆ ಹುದ್ದೆಯ ಘನತೆಯನ್ನ ಇಡೀ ದೇಶದಲ್ಲಿ ಯಾರಾದರೂ ಕುಗ್ಗಿಸಿದರೆ ಅದು ನರೇಂದ್ರ ಮೋದಿ ಅವರು. ಕ್ಲಾರಿಟಿದಲ್ಲಿದ್ದರು. ಬಿಲ್ ಪಾಸ್ ಆಗದೆ ಹೋದರೆ ಇವ್ರ ತಲೆ ಮೇಲೆ ಅದನ್ನು ಗುಬೆ ಕೂರಿಸಿ ನಾವು ಲಾಭ ಪಡಿಬೇಕು. ಇದು ರಾಜಕೀಯ ಲಾಭ. ಕೇಳಿ, ತಗೊಂಡಿಲ್ಲ, ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ತೀರ್ಪು ಬಂದ ಮೇಲೆ ಗೊತ್ತಾಗುತ್ತೆ. ಪ್ರಧಾನ ಮಂತ್ರಿ ಆ ಹುದ್ದೆಯ ಘನತೆಯನ್ನ ಇಡೀ ದೇಶದಲ್ಲಿ ಯಾರಾದರೂ ಕುಗ್ಗಿಸಿದರೆ ಅದು ನರೇಂದ್ರ ಮೋದಿ ಅವರು. ಒಬ್ಬ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಮಟ್ಟಕ್ಕೆ ಹೋಗಿ ಕೆಲವು ವಿಷಯಗಳನ್ನು ರಾಜಕಾರಣ ಭಾಷಣ ಮಾಡಬಾರ್ದು. ಇವತ್ತು ಬಿಲ್ ಪಾಸ್ ಆಗದೆ ಹೋದರೆ ರಾಜಕೀಯ ಲಾಭವನ್ನು ನಾವು ಪಡಿಬೇಕು, ಅದು BJP ಲಾಭ ಪಡಿಬೇಕು. ಬಿಲ್ ಪಾಸ್ ಆಗಿ ಹೋಗ್ಬಿಟ್ರೆ ಅವರ ಆಲೋಚನೆಗಳು, ಅವ್ರ ಸಿದ್ಧಾಂತಗಳು ಏನಿದಾವಲ್ಲ, ಶೋಷಿತರನ್ನ ಹತಕಬೇಕು, ಆರ್ಥಿಕವಾಗಿ ಹಿಂದುಳಿದವ್ರನ್ನ ಹತಕಬೇಕು. ಆರ್ಥಿಕವಾಗಿ ಹಿಂದುಳಿದ ಅಂತಂದರೆ ಅದಕ್ಕೆ ಯಾವ ಜಾತಿ ಸಮಾಜ ಇಲ್ಲ, ಎಲ್ಲ ಜಾತಿಯವರು ಬರ್ತಾರೆ. ಆ ವರ್ಗವನ್ನು ಹತಕಬೇಕು ಅನ್ನುವಂಥ ಅವ್ರ ಪ್ರಯತ್ನ ಏನು ಅವ್ರ ರಕ್ತದ ಪ್ರತಿಯೊಂದು ಕಣದಲ್ಲಿದೆಯಲ್ಲ, ಅದಕ್ಕೆ ಗೆಲುವಾಗ್ತದೆ. ಬಿಲ್ ಪಾಸ್ ಆದರೆ ಆ ಒಂದು ನಮ್ಮ ಯೋಚನೆಗೆ ಗೆಲುವು. ಪಾಸ್ ಆಗದೇ ಇದ್ದರೆ ಏನು ಬೇಕಾದ ಹೇಳ್ಕೊಂಡು ರಾಜಕೀಯ ಲಾಭ ಪಡೆಯೋಣ ಅಂತಕ್ಕಂಥ ಒಂದು ಪ್ರಯತ್ನ ಅವ್ರದ್ದು. ಈಗ ನಾವು ನಿಮ್ಗೆ ಹೇಳಿ ನೀವು ಹೆಂಗೆ ಅದನ್ನು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಐತಿ. ಈಗ ನಮ್ದು ನಮಗೆ ನೀವೇ ಸಹಾಯಕ ಅಂತ ನಾವು ನಿಮ್ಮನ್ನು ಕರೆಸಿ ಹೇಳ್ತಾ ಇದ್ದೀವಿ. ಈಗ ಎಲ್ಲ ಆಗ್ತದೆ ಅಲ್ಲ ಎಲ್ಲ ಈಗ ಇದು ಪ್ರಾರಂಭ ಅಲ್ಲ. ಈಗ ಈ ಥರ ಎಲ್ಲರೂ ಇವತ್ತು ಮೊನ್ನೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನೇಕ ನಾಯಕರು ಮಾತನಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಎಲ್ಲರೂ ಹೋಗಿದ್ದೀನಿ, ನಾನು ಹೋಗಿದ್ದೆ, ನಾನು ನಿನ್ನೆ ಬಂದಿದ್ದೇನೆ ತಮಿಳ್ನಾಡುದಿಂದ. ಸೊ ಎಲ್ಲರಿಗೆ ಇವತ್ತು ನಾಳೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದನ್ನು ಎತ್ಕೊತಾರೆ. ಮತ್ತು ಇಲ್ಲೆಲ್ಲ ನಮ್ಮ ಚೆನ್ನಮ್ಮಗಳು ಕೂಡ್ಸೇವಿ. ಈಗ ಒಣಕೆ ಓಬವ್ವ, ಝಾನ್ಸಿ ಲಕ್ಷ್ಮೀಬಾಯಿ, ಚೆನ್ನಮ್ಮ ಅವರೆಲ್ಲ ಈಗ ಇಳಿತಾರೆ ಅವ್ರ ಹಕ್ಕ ಪಡ್ಕೊಳ್ಳಿಕ್ಕೆ.